ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 16/2 ಓಕೆ 2014, ಓಕೆ. ಹುಟ್ಟಿ ಸಮಯ 11:18 AM ಬೆಳಗ್ಗೆ. ಓಕೆ. ಹುಟ್ಟಿದೂರು ಮೈಸೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್, ಒಂದು ಎಜುಕೇಶನ್ ವೈಸ್ ಕೇಳಬೇಕಿತ್ತು ಮ್ಯಾಮ್. ಮಾತಾಡಿ, ಗುರುಜಿ ಇದ್ದಾರೆ. ನಮ್ಮದು ಕಲ್ತಿದ್ದೀರಾ? ನಮಸ್ತೆ ಗುರುಜಿ. ನಕ್ಷತ್ರ ಅಡಿ ಕಲ್ತಿದ್ದೀರಾ? ಇಲ್ಲ ಸರ್, ಕಲ್ತಿಲ್ಲ. ನೋಡಿ, ಎಜುಕೇಷನ್ ಬಗ್ಗೆ ಕೇಳಬೇಕು. 7,000 ರೂಪಾಯಿಗೆ ಮುಂದೆ ಫ್ಯೂಚರ್ ಏನೇನು ಮಾಡ್ಬೋದು ಅಂತ ನೀವೇ ತಿಳ್ಕೊಬೋದು. ಇವಾಗ ತಾನೇ ಮಾತಾಡ್ತಾ ಇದ್ದೆ, ನೀವು ಕೇಳಿದ್ರೋ ಇಲ್ವೋ? ನೀವು ಕಾಲಲ್ಲಿ ಬ್ಯುಸಿ ಇರ್ತೀರಿ ಇಲ್ಲ ಸರ್, ಕೇಳಬೇಕು ಅಲ್ವಾ? ನೀವೆಲ್ಲ ಕಲ್ತ್ರೆ ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾ? ಅದೇನೋ ಕೆಲವರು ಹೆಂಗಸರಿಗೆ ಜ್ಯೋತಿಷ್ಯ ಅಂದರೆ ಭಾಳ ಪ್ರಾಣ. ಕಲಿಸ್ತಾ ಮುಂಚೆ ಒಂದು 10 ವರ್ಷ 15 ವರ್ಷದ ಹಿಂದೆ ಹಾರಾಡ್ತಾ ಇದ್ರು, ಯಾರು ಕಲಿಸ್ಕೊಟ್ರೆ ನಾವೇ ಕಲ್ತ್ಬಿಡ್ತೀವಿ ಅಂತ. ಇವತ್ತು ಬಂದು ಕಲಿಸ್ತೀವಿ ಅಂತಂದರೆ ತಾತ್ಸಾರ ಜನಗಳಿಗೆ ಏನು ಮಾಡೋಕ್ಕಾಗಲ್ಲ, ಬಿಟಾಕಿ. ಅದೆಲ್ಲ ನಮ್ದಲ್ಲ ನಮಗಲ್ಲ ಅನ್ಕೋತಾರೆ. ಗೊತ್ತಿಲ್ಲ, ಬುದ್ಧಿ ಇಲ್ಲ ಅವ್ರಿಗೆ. ಅವ್ರ ಜೀವನ ಅವ್ರು ನೋಡ್ಕೊಳ್ಳೋಕ್ಕೆ ಅವ್ರಿಗಿರ್ತಕ್ಕಂಥದ್ದು. ಇವರ ರಾಶಿ ಇವಾಗ ದಶ ನಡೀತಾ ಇರ್ತಕ್ಕಂಥದ್ದು 2034ವರೆಗೂ ಸೂರ್ಯ ದಶೆ ನಡೆಯುತ್ತಮ್ಮ. 2028ಕ್ಕೆ ಶುಕ್ರ ಮುಗಿದೋಗುತ್ತೆ. ಶುಕ್ರ ಅಷ್ಟು ಬಲವಾಗಿಲ್ಲ, ಸ್ವಲ್ಪ ಕಾಂಬಿನೇಷನ್ನು ಸೋಂಬೇರಿತನ ತೋರಿಸುತ್ತೆ. ಇನ್ನೂ 11 ವರ್ಷ ಆಗಿರೋದ್ರಿಂದ 28ರ ನಂತರ ಸೂರ್ಯದಶ ಬರುತ್ತೆ. ಸೂರ್ಯದಶದಲ್ಲಿ 6, 1, 8, 9 ಕಾಂಬಿನೇಷನ್ ಇರೋದ್ರಿಂದ ಸೈನ್ಸ್ ತೊಗೊಳ್ತಾರೆ. ಇಂಜಿನಿಯರಿಂಗ್ ಕಾಂಬಿನೇಷನ್ ಹೋಗುತ್ತೆ ಫಸ್ಟ್ ಲೆವೆಲಲ್ಲಿ. ಅದಿಲ್ಲ ಅಂದರೆ 2ನೇ ಕಾಂಬಿನೇಷನಲ್ಲಿ CA ಮಾಡ್ತಾರೆ. ಏನಮ್ಮ? ಓಕೆ, ಹಾಸ್ಟೆಲ್ ಇದ್ದಾನೆ, ಸ್ವಲ್ಪ ತರಲೆ ಜಾಸ್ತಿ ಮಾಡ್ತಾನೆ ಸರ್. ಅಲ್ಲಿ ಹೇಳಿದ ಮಾತೇ ಕೇಳಲ್ಲ. 28ಕ್ಕೆ ಮುಗಿದೋಗುತ್ತೆ ಅದು ದಶ. 28ಕ್ಕೆ ಮುಗಿದೋಗುತ್ತೆ. ಅದಕ್ಕೆ ನೀವು ನೋಡ್ಕೊಳ್ಳಿ, ನಿಮ್ಮ ಮಗನ ಬಗ್ಗೆ ಕಾಳಜಿ ವಹಿಸಿ. ಯಾರೋ ನನ್ನ ಹತ್ರ ಕೇಳ್ತೀರಾ, ನಾಳೆ ಇನ್ನೊಬ್ರ ಹತ್ರ ಹೋಗ್ತೀರಾ, ನಿಮ್ದು ಬರೀ ಓಡಾಡೋದೇ ಜೀವನ ಆಗುತ್ತೆ. ನೀವೇ ಕಲ್ತಾಗ 28 ಏಪ್ರಿಲ್ಗೆ ಇವನಿಗೆ 9ನೇ ಮನೆ ಬಂದರೆ ನಾನು ಪ್ರತಿಯೊಂದು ನಂಬರು ಹೇಳ್ಕೊಡ್ತೀನಿ, ಎಲ್ಲರಿಗೂ ಹೇಳ್ಕೊಡ್ತೀನಿ. 9 ಬಂದರೆ ಏನಾಗುತ್ತೆ ಅವ್ರಿಗೆ, ಇದು ಎಲ್ಲಿವರೆಗೂ ಅವ್ರಿಗಿರುತ್ತೆ. ಈಗ 9 ಅಂದರೆ ಸೋಂಬೇರಿತನ ಬರುತ್ತೆ ಮತ್ತು ಅಗ್ರೆಸಿವ್ ಬರುತ್ತೆ. 7, 10, 11 ಕಾಂಬಿನೇಷನ್ ಶನಿಲಿರ್ತಕ್ಕಂಥದ್ದು. ಬುದ್ಧಿವಂತ ಅಂತ ನಾನು ಇದು ದಡ್ಡ ಅಂತ ಹೇಳ್ತಲ್ಲ, ಭಾಳ ಬುದ್ಧಿವಂತ. ಇಂಪ್ಲಿಮೆಂಟಲ್ಲಿ ವೀಕ್ ಅಷ್ಟೇ. ಆದರೆ ಸೂರ್ಯದಶದಲ್ಲಿ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಇದು ಸೂರ್ಯದಶ ಬರುತ್ತೆ, ಕಂಪ್ಲೀಟ್ ಅವ್ರಿಗೆ ಲೈಫ್ ಚೇಂಜ್ ಆಗಿಬಿಡುತ್ತೆ. ಅವ್ರು ಆಲ್ಮೋಸ್ಟ್ 10th ದಾಟಿದ ತಕ್ಷಣ ನಿಮಗೆ ಆಶ್ಚರ್ಯ ಆಗುತ್ತೆ. ಅವರು ಡಬಲ್ ಡಿಗ್ರಿ ಮಾಡ್ತಾರೆ, ಹೈಯರ್ ಡಿಗ್ರಿ. ಅಂದರೆ ಇಲ್ಲಿ ಏನು MBA, ಅದು MS ಅಂತಾರಲ್ಲ, ಅದೆಲ್ಲ ಮಾಡ್ತಾರೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಅರ್ಥ ಮಾಡ್ಕೋತೀವಿ. ಬಟ್ ನಾವೇನು ಮಾಡ್ತೀವಿ, ಈ ಪೋಷಕರು ಇರ್ತಾರಲ್ಲ, ಈ ಯಾರು ಈ ಥರ ತಾಯಂದರು, ಇವತ್ತೇನು ಮಾಡ್ತಾಯಿದ್ದೀರೋ ಅದೇ ಲೈಫ್ ಲಾಂಗ್ ಫೈನಲ್ ಅನ್ಕೊಂಡ್ಬಿಡ್ತಾರೆ. ಕೆಲವ್ರು ಯಾವ ಥರ ಮಾಡ್ತಾರೆ ಅಂದರೆ, ಇವಾಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ, ಓಹೋ ಅಂದ್ಬಿಡ್ತಾರೆ. ಆಮೇಲೆ ಸೆಕೆಂಡ್ PUC ಫಸ್ಟ್ PUCಲಿ ಬಿದ್ದಿರೋರು ನೋಡಿದ್ದೀನಿ. ಒಂದೇ ಸಮ ಹೋಗುತ್ತಾ ಇಲ್ವಾ, ಡೈನಮಿಕ್ ಥಿಯರಿ ಅಂತ ಕರಿತೀವಿ. ಆ ಡೈನಮಿಕ್ ಥಿಯರಿಲಿ ದಶಾಭುಕ್ತಿ ಮಾತ್ರ ನೋಡ್ಕೋಬೇಕು. ರಾಶಿ ಫಲ ಹೇಳಿ ಸುಮ್ಮನೆ ನಿಮಗೆ 4ನೇ ಮನೇಲಿ ಅವನಿದ್ದಾನೆ, 7ನೇ ಮನೇಲಿ ಇವನಿದ್ದಾನೆ, ಈಗ ಕುಂಡಲಿಯಲ್ಲಿ ಹಾಕಿದ್ರೆ ಇಲ್ಲಿಂದ 3ರಲ್ಲಿ ಗುರು ವಕ್ರಿ, ಲಗ್ನದಲ್ಲಿ ಕೇತು ಇದ್ದಾನೆ, ಅದಕ್ಕೆ ಓದ್ತಲ್ಲ. ಕೇತುಗೂ ಇದಕ್ಕೂ ಸಂಬಂಧವೇ ಇಲ್ಲ. ಆ ಜ್ಯೋತಿಷದಲ್ಲಿ ಬರೀ ಸುಳ್ಳು ಹೇಳ್ತಾರೆ. ಆ ಪುರೋಹಿತರು ನಂಬರ್ 1 ಸುಳ್ಳು ಹೇಳೋಕ್ಕೆ ನಾನು ನೋಡಿದ್ದೀನಿ. ಎಷ್ಟು ಜನ ಬರ್ತಾರೆ ಪುರೋಹಿತರು, ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಅವರು ದೇವಸ್ಥಾನದಲ್ಲಿದ್ದಾರೆ ಅಂತೆಲ್ಲ ಓಡೋಗ್ತಾ ಇದ್ದಾರೆ ಅಷ್ಟೇ ಹೊರತು. ಅದಕ್ಕೆ ನಾನು ಕರೆಯೋದು, ನೀವು ಕಲೀರಿ ಫಸ್ಟು. ನಾವು ಮೊನ್ನೆ ಒಂದು ಸಮ್ಮೇಳನದಲ್ಲೂ ಅರುಳಾಲನ್ ಅಂತ ಬಂದಿದ್ದರು. ಅವರು ಒಂದು ಭಾಷಣ ಮಾಡಿದ್ರು. ತುಂಬ ಜನ ಜ್ಯೋತಿಷ್ಯ ಕಲ್ತಿರೋರು ಬೇರೆಯವರು, ಆದರೆ ಈ ಅರ್ಚಕ ವೃತ್ತಿಯಲ್ಲಿರ್ತಕ್ಕಂಥವ್ರು ಜ್ಯೋತಿಷ್ಯ ಕಲ್ತಿಲ್ಲ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನು ತುಂಬ ಒಪ್ತೀನಿ ಅದನ್ನು.